ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಡೆಯುತ್ತಿರುವ ಅಕ್ರಮಗಳನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇದೀಗ ಮನ್ರೇಗಾ ಕೂಲಿ ಕಾರ್ಮಿಕರ ಜಾಬ್ ಕಾರ್ಡ್ಗಳಿಗೆ ಇ-ಕೆವೈಸಿ ಅಪ್ಡೇಟ್ ಮಾಡಿಸುವ ಹೊಸ ತಂತ್ರಜ್ಞಾನವನ್ನು ಜಾರಿಗೆ ತಂದಿದೆ. ಇದರಿಂದಾಗಿ ಮನ್ರೇಗಾ ಯೋಜನೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರಕ್ಕೆ ಕಡಿವಾಣ ಬೀಳುವ ಸಾಧ್ಯತೆ ಇದೆ. ಈ ಬಗ್ಗೆ ದೂರದರ್ಶನದೊಂದಿಗೆ ನರೇಗಾ ಕಾರ್ಮಿಕ ಇಲಿಯಾಸ್ ಪಟೇಲ್ ಕೇಂದ್ರ ಸರ್ಕಾರದ ಹೊಸ ಆದೇಶದಿಂದ ಸಾಕಷ್ಟು ಅನುಕೂಲವಾಗಲಿದೆ ಎಂದು ಕೃತಜ್ಞತೆ ಸಲ್ಲಿಸಿದರು. ಚಲೋ ಆಗ್ತದ. ಒಂದು 500 ರೂಪಾಯಿ ಕೂಲಿ ಮಾಡಿದ್ರೆ ಒಂದು ಕೂಲಿ ಕಾರ್ಮಿಕರಿಗೆ ಚಲೋ ಆಗ್ತದ. ಯಾಕಂದರೆ ಎಣ್ಣೆ ತೊಗರಿ ಬೇಳೆ ಮತ್ತು ರೇಟ್ ಹೆಚ್ಚಿಗೆ ಆಲಕತ್ತಿದೆ. ಕೂಲಿ ಜಾಬ್ ತಡೆಯಿಂದ ಸ್ವಲ್ಪ 370 ರೂಪಾಯಿನೇ ಇದೆ. 500 ಮತ್ತು 600 ರೂಪಾಯಿ ಮಾಡಿದ್ರೆ ಒಂದು ಹೆಲ್ಪ್ ಮಾಡ್ದಂಗೆ ಆಗ್ತದ ರೈತರಿಗೆ. ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶಂಕರ್ ರಾಠೋಡ ಎನ್ಎಂಎಂಎಸ್ ಆಪ್ ಮೂಲಕ ಹಾಜರಾತಿ ಪಡೆದು ವೇತನ ಪಾವತಿಸಲಾಗುತ್ತಿತ್ತು. ಆದರೆ ಈಗ ಕೇಂದ್ರ ಸರ್ಕಾರ ಇ-ಕೆವೈಸಿ ಮೂಲಕ ವೇತನ ಪಾವತಿಸಬೇಕೆಂದು ಆದೇಶ ಹೊರಡಿಸಿದ್ದು ಅದರ ಪ್ರಕಾರವೇ ಕಾರ್ಯನಿರ್ವಹಿಸಲಾಗುವುದು ಎಂದು ತಿಳಿಸಿದರು. ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ 32,886 ಆ್ಯಕ್ಟಿವ್ ಲೇಬರ್ಸನ್ನು ನಾವು ಇ-ಕೆವೈಸಿ ಮಾಡಿ ಈ ಒಂದು ಕೇಂದ್ರ ಸರ್ಕಾರದ ಯೋಜನೆಯನ್ನು ಯಶಸ್ವಿಯಾಗಿ ಮಾಡಲು ನಾವೆಲ್ಲರೂ. ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಅನಿಲ್ ಮಾನಪಡೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ನೋಂದಾಯಿತ ಕಾರ್ಮಿಕರು ಗ್ರಾಮ ಪಂಚಾಯಿತಿಗಳಲ್ಲಿ ತಮ್ಮ ಆಧಾರ್ ಕಾರ್ಡ್ ಅನ್ನು ಒದಗಿಸಿ ಇ-ಕೆವೈಸಿ ಮಾಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ಮತ್ತು ಇ-ಕೆವೈಸಿ ಮಾಡೋದ್ರಿಂದ ಯಾವ ವ್ಯಕ್ತಿ ಕೆಲಸ ಮಾಡ್ತಾನೆ ಆ ವ್ಯಕ್ತಿಗೆ ಹಣ ಜಮಾ ಆಗ್ತದೆ ಮತ್ತು ಆ ವ್ಯಕ್ತಿ ಬಿಟ್ಟು ಬೇರೆ ವ್ಯಕ್ತಿ ಬಂದು ಆ ಒಂದು ಫೋಟೋ ಕೊಡಲಿಕ್ಕಾಗಲ್ಲ ಮತ್ತು ಕೆಲಸ ಮಾಡಲಿಕ್ಕೂ ಆಗಲ್ಲ. ಇದರಿಂದ ಡುಪ್ಲಿಕೇಶನ್ ತಪ್ತದ ಅಂತ ಹೇಳ್ತೀವಿ. ಇಜೇರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಂದಕುಮಾರ್ ದೊರೆ ಕೇಂದ್ರ ಸರ್ಕಾರದ ಹೊಸ ಆದೇಶದಂತೆ ಅಕ್ಟೋಬರ್ 31ರ ಒಳಗೆ ಎಲ್ಲ ಜಾಬ್ ಕಾರ್ಡ್ಗಳನ್ನು ಇ-ಕೆವೈಸಿ ಮಾಡುವ ಕಾರ್ಯ ಪ್ರಗತಿಯಲ್ಲಿದೆ. ಈವರೆಗೂ 450 ಇ-ಕೆವೈಸಿಗಳು ಪೂರ್ಣಗೊಂಡಿವೆ ಎಂದು ಮಾಹಿತಿ ನೀಡಿದರು. ಕಾರ್ಯ ಪ್ರಗತಿಯಲ್ಲಿದ್ದು ಇಲ್ಲಿಯವರೆಗೂ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 450 ಇ-ಕೆವೈಸಿಗಳನ್ನು ಪೂರ್ಣಗೊಂಡಿದ್ದು ಮತ್ತು ನಮ್ಮ ಸಿಬ್ಬಂದಿ, ನಮ್ಮ ಕಂಪ್ಯೂಟರ್ ಆಪರೇಟರು, GKM ಇವರೆಲ್ಲರಿಂದ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಇ-ಕೆವೈಸಿ ಮಾಡೋದು ಪ್ರಗತಿಯಲ್ಲಿದ್ದು